ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಾವು ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿವಿ. ಇವತ್ತು ಬೆಳಗ್ಗೆ ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿವಿ. ಅದನ್ನು ಕಾಯಕ್ಕೆ ಹಾಕೋಣ. ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡು ನೋಡಿ, 300 ರೂಪಾಯಿ ಅಂತೆ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ, ಬೇಸಿಗೆ ಸಲಮಿ ಇವಾಗಲೇ ಬೆಣ್ಣೆ ತೊಗೊಂಡ್ಬಿಟ್ಟೆ ನಾನು. ಇಲ್ಲಿ ನೋಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಫುಲ್ ಟೈಟಾಗಿ ಒತ್ತಿ ಹಾಕೊಂಡ್ಬಂದಿದ್ದಾಳೆ ಅವಳು. ಬೆಣ್ಣೆ ತೊಗೊಂಬಂದವರು ನೋಡಿ. ನಾನು ಅದು ಬೀಳುತ್ತೆ ಅಂದ್ಕೊಂಡಿದ್ದೆ, ಬೀಳಲಿಲ್ಲ. ಈಗ ಹಾಗೆ ತಕ್ಕೊಂಬಿಡೋಣ. ಇಲ್ಲಿ ನೋಡಿ ತೆಗಿತಾ ಇದೆ ನೋಡಿ ಬೆಣ್ಣೆ. ಎಲ್ಲ ಬೆಣ್ಣೆನೂ ಹಾಕೊಂಡ್ಬಿಡೋಣ. ಹೀಗೆ ಹಾಕೊಂಡು ಹೇಗೆ ಬೆಣ್ಣೆ ಕಾಸೋದಂತ ತೋರಿಸ್ತೀನಿ ನನಗೆ. ಅರ್ಧ ಕೆ ಜಿ ಬೆಣ್ಣೆ ಇದೆ ನೋಡಿ. ಇದು ಗ್ಯಾಸ್ ಆನ್ ಮಾಡಿಬಿಟ್ಟು ಬೆಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಕರಗ್ತಾ ಇದೆ ನೋಡಿ ಬೆಣ್ಣೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಬೆಣ್ಣೆ ರೇಟ್ ಎಷ್ಟಿದೆ ಅಂತ ಕಮೆಂಟ್ ಹಾಕಿ. 300 ರೂಪಾಯಿ ಅರ್ಧ ಕೆ ಜಿ ಇದೆ ನಮ್ಮಲ್ಲಿ ಬೆಣ್ಣೆ. 600 ರೂಪಾಯಿ ಕೆ ಜಿ ನೋಡಿ. ಬೆಣ್ಣೆ ಕರಗ್ತಾ ಇದೆ ನೋಡಿ. ಇಲ್ಲಿ ಚೆನ್ನಾಗಿ ಪೂರ್ತಿ ಬೆಣ್ಣೆ ಕರಗಲಿ. ಬೆಣ್ಣೆ ಕರಗ್ತಾ ಇದೆ ನೋಡಿ ಚೆನ್ನಾಗಿ. ಇಲ್ಲಿ ಬೆಣ್ಣೆ ಕರಗ್ತಾ ಇದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಸ್ಲೋ ಆಗಿ ಇಟ್ಬಿಟ್ಟಿದ್ದೀನಿ. ಅದನ್ನು ಇಟ್ಟು ಕುದೀಲಿ ಬೆಣ್ಣೆ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕುದೀತೈತಿ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಕುದೀತಾ ಇದೆ ನೋಡಿ ಚೆನ್ನಾಗಿ. ಈ ಥರ ಕುದಿಬೇಕು. ಬೆಣ್ಣೆ ನೋಡಿ ಈ ಥರ ಕುದೀತಾ ಇದೆ. ಇನ್ನೂ ಚೆನ್ನಾಗಿ ಕುದಿಬೇಕು ಬೆಣ್ಣೆ. ನೀವು ಯಾವ ಥರ ಬೆಣ್ಣೆ ಕಾಸ್ತೀರಾ ಅಂತ ಕಮೆಂಟ್ ಹಾಕಿ. ನಿಮಗೂ ಕೂಡ ಲೈಕ್ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಥರ ಕುದೀತಾ ಇದೆ ನೋಡಿ ಚೆನ್ನಾಗಿ. ತುಪ್ಪ ಕಾಸೋದ್ರಲ್ಲಿ ಮೆಥಡ್ ಇದೆ. ಅದು ಚೆನ್ನಾಗಿ ಕಾಸಬೇಕು. ಇಲ್ಲದೆ ಇದ್ದರೆ ತುಪ್ಪ ಚೆನ್ನಾಗಿ ಉಳಿಯಲ್ಲ. ತುಂಬ ದಿನ ಉಳಿಬೇಕು, ಚೆನ್ನಾಗಿರಬೇಕು ತುಪ್ಪ ಅಂದರೆ ಚೆನ್ನಾಗಿ ಕಾಸಬೇಕು. ಬೆಣ್ಣೆನ ಚೆನ್ನಾಗಿ ಕುದಿಬೇಕು. ಅದೆಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆಹಾ, ತುಪ್ಪದ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ವಾಸನೆ ಮಾತ್ರ ಸೂಪರಾಗಿ ಬರ್ತಾ ಇದೆ. ಒಂದು ಏಲಕ್ಕಿ, 2 ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕ್ಬಿಡ್ತೀನಿ. ಇವಾಗ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದ. ದಿನಷ್ಟು ಘಮ್ ಅಂತ ವಾಸನೆ ಬರ್ತಾಯಿದೆ ತುಪ್ಪದ್ದು. ಅದು ಕುದಿಯಬೇಕು. ಏಲಕ್ಕಿ ಫ್ಲೇವರ್ ಬರುತ್ತೆ ಅದಕ್ಕೆ. ಬೆಣ್ಣೆ ತುಪ್ಪ ಆಗಿದೆಯಲ್ಲ, ಈ ಥರ ಕುದೀತಾ ಇದೆ ನೋಡಿ. ಕುದೀತಾ ಇದೆ ನೋಡಿ ಇಲ್ಲಿ ಚೆನ್ನಾಗಿ. ಮೀಡಿಯಮ್ ಫ್ಲೇವರಲ್ಲಿ ಇಟ್ಟಿದ್ದೀನಿ. ತನಕ ಏಲಕ್ಕಿ ಹಾಕಾಯಿತು. ಇವಾಗ ಒಂದು ಎಲೆ, ವೀಳ್ಯದೆಲೆ ಹಾಕ್ತಾಯಿದ್ದೀನಿ ನೋಡಿ.
ನೋಡಿ ಈ ಥರ ಹೇಗೆ ಚಟಪಟ 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 ಅಂತ ಇದೆ ನೋಡಿ. ವೀಳ್ಯದೆಲೆ ಕೂಡ ಅದರಲ್ಲೇ ಕುದಿಬೇಕು ಚೆನ್ನಾಗಿ. ಹಾಗೆ ಒಂದು ಹನಿ ನೀರು ಚಿಮುಕಿಸ್ಬೇಕು. ನೀರು ಚಿಮುಕಿಸ್ಬಿಟ್ಟು ಒಂದು 2 ಹರಳಷ್ಟು ದಪ್ಪ ಉಪ್ಪು ಹಾಕ್ತಾಯಿದೆ ನೋಡಿ. ಉಪ್ಪು ಹಾಕೊಂಡ್ಬಿಡ್ಬೇಕು. ಆಫ್ ಮಾಡಿಬಿಟ್ಟು ಈ ಥರ ಮಾಡಬೇಕು ನೋಡಿ, ಚೆನ್ನಾಗಿರುತ್ತೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಈ ಥರ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಆರಿದ ಮೇಲೆ ಡಬ್ಬಕ್ಕೆ ಹಾಕ್ಕೊಳ್ಳೋಣ ತುಪ್ಪ. ಥ್ಯಾಂಕ್ ಯು.